ನಮಸ್ತೆ ಸ್ನೇಹಿತರೆ, ಗುಡ್ ಈವ್ನಿಂಗ್. ಈಗೊಂದು ಬಿಗ್ ಅಪ್ಡೇಟ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಏನು 14 ಮತ್ತು 15ನೇ ತಾರೀಕು ನಡೀಬೇಕಾಗಿರ್ತಕ್ಕಂಥ KPSC ಗ್ರೂಪ್ ಬಿ ಹುದ್ದೆಗಳಿಗೆ ಮತ್ತೆ ಮುಂದೂಡಲಾಗಿದೆ. ಅದು ನೋಡೋಣ. ಈಗ KPSC ವೆಬ್ಸೈಟಿಗೆ ಗೂಗಲ್ ಕ್ರೋಮಲ್ಲಿ ಹೋಗ್ತಾ ಇದ್ದೀನಿ. KPSC ಅಂತ ಟೈಪ್ ಮಾಡಿದೆ. KPSC ಅಂತ ಟೈಪ್ ಮಾಡಿದಾಗ KPSC ಓಪನ್ ಆಗುತ್ತೆ ನೋಡಿ. ಇವಾಗ KPSC ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ನೋಡಿ, ಎಲ್ಲಿ ಇದು ಅವರು ಕೊಟ್ಟಿರೋದು ಅಂತಂದರೆ ಪ್ರೆಸ್ ನೋಟ್ ಅಂತ ಇದೆ ನೋಡಿ. ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಮೊದಲೇದಿದೆ ನೋಡಿ, ಫಸ್ಟ್ನೇದು 14/15 ಒಂದು ನೋಟಿಫಿಕೇಶನ್ ಡೇಟ್ ಇದೆಲ್ಲ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಇದು 13/9/2024 ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಏನು ಹೇಳ್ತಾರೆ ಅಂತಂದರೆ, ಆಯೋಗ ಅಧಿಸೂಚನೆ ಸಂಖ್ಯೆ ಅದು ಏನು ನೋಟಿಫಿಕೇಶನ್ ಇದೆ ಆ ನಂಬರ್ ಇದೆ 13/3/2024 ಅಧಿಸೂಚನೆ ಹೊರಡಿಸಲಾಗಿತ್ತು. ಸೊ ಹಾಗಾಗಿ 14 ಮತ್ತು 14/9/2024 ಮತ್ತು 15/9/2024 ಕಡ್ಡಾಯ ಕನ್ನಡ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿ ಅಭ್ಯರ್ಥಿಗಳು ಪರೀಕ್ಷಾ ಉಪಕೇಂದ್ರಗಳನ್ನು ಹಂಚಿಕೆ ಮಾಡಲಾಗಿತ್ತು. ಈ ಹಾಲ್ ಟಿಕೆಟ್ ಬಿಡಬೇಕಾದ್ರೆ ತಾಂತ್ರಿಕ ದೋಷ, ಒಂದೊಂದು ಮೂರು ಎಕ್ಸಾಮ್ ಮೂರು ಕಾಲೇಜ್ ಕೊಟ್ಟಿದ್ರು. ಅದನ್ನ ಮತ್ತೆ ಚೇಂಜ್ ಮಾಡಿ ಮತ್ತೆ ಇದು ಮಾಡಿದ್ರು. ಏನು ಪ್ರಾಬ್ಲಮ್ ಅಂದರೆ ಸಾಕಾಗ್ಬಿಟ್ಟೈತೆ. KPSC ಹುಡುಗರು ಕಷ್ಟ ಬಿದ್ದು ಓದ್ತಿರ್ತವೆ. ಆನಂತರ ಹೇಳ್ತಾರೆ ನೋಡ್ರಿ, ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳು ವಿವಿಧ ಇಲಾಖೆಯ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಿದ ಅಧಿಸೂಚನೆ ಹಾಗೂ ಮುಂದಿನ 1 ವರ್ಷದಲ್ಲಿ ಹೊರಡಿಸಲಾದ ಅಧಿಸೂಚನೆ ಸಂಬಂಧಿಸಿದಂತೆ ಎಲ್ಲ ವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿ 3 ವರ್ಷಗಳ ಸಡಿಲಿಕೆಯನ್ನು ನೀಡಿ ಆದೇಶ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಮೇಲ್ಕಂಡ ಆದೇಶ ಹಿನ್ನೆಲೆಯಲ್ಲಿ 13/3/2024 ಅನ್ವಯ ಅಧಿಸೂಚಿಸಿರುವ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಅನ್ವಯಿಸಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿ ಕೊಡಲಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ 14/9/2024 ಕನ್ನಡ ಭಾಷಾ ಪರೀಕ್ಷೆ ಮತ್ತು 15/9/2024 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಸರದಿ ಅಧಿಸೂಚನೆ ಹುದ್ದೆಗೆ ಇತರೆ ದಿನಾಂಕ ನಿಗದಿಪಡಿಸಿದ್ದು, ನಿರ್ದಿಷ್ಟ ಪತ್ರಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಮುಂದೂಡಲಾಗಿದೆ ಅಂತ ಹೇಳ್ತಾರೆ. ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಮುಕ್ತಾಯವಾದ ನಂತರ ಪರೀಕ್ಷಾ ದಿನಾಂಕವನ್ನು ತಿಳಿಸಲಾಗುವುದು ಅಂತ. ಈಗ ಆಲ್ರೆಡಿ ಕೆಲವೊಂದು ಅಭ್ಯರ್ಥಿಗಳು ನಾಳೆ ಕಡ್ಡಾಯ ಕನ್ನಡ ಇರುವುದರಿಂದ ಹೋಗ್ಬಿಟ್ಟಿದ್ದಾರೆ. ಮತ್ತು ಅವ್ರ ಕಥೆ ಏನಿದು? ನೀವು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಮುಂಚಿತವಾಗಿ ತೆಗೆದುಕೊಂಡ್ರೆ ಇನ್ನೂ ಬೆಟರ್ ಆಗಿರ್ತದೆ ಅಂತ ಹೇಳಿ ನನ್ನದೊಂದು ಮನವಿ.